ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೌಕರಿ ಗೆಳೆಯ. ಗೆಳೆಯರೇ, ಇವತ್ತು ನಾನು ನಿಮಗೆ ಹಾಕ್ತಿರುವಂತಹ ಒಂದು ವಿಡಿಯೋ ತುಂಬಾ ಜನನ ನಿರೀಕ್ಷಿಸುತ್ತಿರುವಂತಹ ಒಂದು ವಿಡಿಯೋ ಆಗಿರುತ್ತೆ. ಇಟ್ ಈಸ್ ರಿಲೇಟೆಡ್ ಟು ದ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಆಗಿರುತ್ತೆ ಗೈಸ್. ನೋಡಿ, ರೈಲ್ವೆ ರಿಕ್ರೂಟ್ಮೆಂಟ್ ಅಲ್ಲಿ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಕೊಟ್ಟಿರುವಂತಹ ವೇಕೆನ್ಸೀಸ್ ಅಲ್ಲಿ ಈಗ ಸಡನ್ ಆಗಿ ಬಿಟ್ಟಿರೋಂತಹ ಓಪನಿಂಗ್ಸ್ ಇದು. ತುಂಬಾನೇ ಓಪನಿಂಗ್ಸ್ ಇದಾವೆ. ಸೊ ಅದು ಯಾವುದು ಏನು ಅನ್ನೋದು ನೋಡೋಣಂತ. ನೋಡಿ, ಈಗ ಇಲ್ಲಿ ನೀವು ನೋಡೋದಾದ್ರೆ ಇಲ್ಲಿ ಈಗ ನೀವು ನೋಡೋದಾದ್ರೆ ನಾರ್ತ್ ಈಸ್ಟರ್ನ್ ಫ್ರಂಟಿಯರ್ ರೈಲ್ವೆ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ನಾನು ಜಾಸ್ತಿ ಮಾತಾಡಕ್ ಹೋಗಲ್ಲ. ಯಾರ್ಯಾರು ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ, ಸೊ ದಟ್ ನಿಮಗೆ ಪ್ರತಿಯೊಂದು ಅಪ್ಡೇಟು ಸಹ ಸಿಗುತ್ತೆ. ಸೊ ನಾನು RRBಗೂ ಕ್ಲಾಸಸ್ ಸಹ ಮಾಡ್ತಾ ಇರ್ತೀನಿ ಗೈಸ್. ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ಈ ನಂಬರ್ಗೆ ಮೆಸೇಜ್ ಮಾಡ್ಬೋದು, ನೀವು RRBಗೆ ಪ್ರಿಪೇರ್ ಆಗ್ತಾ ಇದ್ರೆ. ಓಕೆ, ನೋಡಿ 18ನೇ ತಾರೀಕು ಬಿಟ್ಟಿರೋಂತಹ ಇದೊಂದು ವೆರಿ ಇಂಪಾರ್ಟೆಂಟ್ ನೋಟಿಫಿಕೇಶನ್ ಆಗಿರುತ್ತೆ. ಸೊ ಏನ್ ಬಿಟ್ಟಿದ್ದಾರೆ ಏನನ್ನೋದು ಡೀಟೇಲ್ಸ್ ನೋಡೋಣ. ನೋಡಿ, ರೈಲ್ವೆ ಬೋರ್ಡ್ ಅವರು ಕೊಟ್ಟಿರೋಂತಹ ಒಂದು ಲೆಟರ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ, ಜಸ್ಟ್ ವೇಕೆನ್ಸೀಸ್ ಅಸೆಸ್ಮೆಂಟ್ ಫಾರ್ JE, DMS, CMA, ಕೆಮಿಕಲ್ ಸೂಪರ್ವೈಸರ್ ಹಾಗೂ ಮೆಟಲರ್ಜಿಕಲ್ ಸೂಪರ್ವೈಸರ್ ಅಂಡ್ ಪ್ಯಾರಾಮೆಡಿಕಲ್ ಕ್ಯಾಟಗಿರೀಸ್. ಇದು ಬೇಸ್ಡ್ ಇನ್ ದ ಮಂತ್ ಆಫ್ ಡ್ಯೂರಿಂಗ್ ದ ಮಂತ್ ಆಫ್ ಏಪ್ರಿಲ್ ಮೇ ನಲ್ಲಿ ವೇಕೆನ್ಸೀಸ್ ಎಷ್ಟಿದೆ ಅಂತ ಕಲೆಕ್ಟ್ ಮಾಡಿದ್ದಾರೆ. ಆ ವೇಕೆನ್ಸೀಸ್ ಮೇಲೇನೆ ನಮಗೆ ಈಗ ಒಂದು ಜಾಬ್ ನೋಟಿಫಿಕೇಶನ್ ಅನ್ನು ಬಿಡ್ತಾರೆ ಗೈಸ್. ಓಕೆ, ಸೊ ಅದು ಈ ವೇಕೆನ್ಸಿ ಬೇಸಿಸ್ ಮೇಲೆ ಆಗಿರುತ್ತೆ. ನೋಡಿ, ಶೆಡ್ಯೂಲ್ ಫಾರ್ ಜನರೇಷನ್ ಆಫ್ ರಿಕ್ರೂಟ್ಮೆಂಟ್ ಇಂಡೆಂಟ್ಸ್ ಬಂದ್ಬಿಟ್ಟು ಡೇಟ್ಸ್ ಕೊಟ್ಟಿದ್ದಾರೆ, ಅಂದ್ರೆ ಯಾವ ಡಿವಿಷನ್ ಯಾವ ಡೇಟ್ ಬಿಡ್ತಾರೆ ಅನ್ನೋದೇ. ನೋಡಿ, RRB ಲೇಯರ್ ಆದ್ರೆ 26ನೇ ತಾರೀಕು 6ನೇ ತಿಂಗಳು, ಅಂದ್ರೆ ಜೂನ್ 26th ನಾವು ಎಕ್ಸ್ಪೆಕ್ಟ್ ಮಾಡುವಂತಹ ಒಂದು ಜೈದಾಗಿರ್ಬೋದು, ಸೊ ಇನ್ನು ಅದರ ಡೀಟೇಲ್ಸ್ ಆಗಿರ್ಬೋದು. ಸೊ RRB ರಿಲೇಟೆಡ್ ನಾವು ಆ ಪರ್ಟಿಕ್ಯುಲರ್ ಡೇಟ್ ಅಲ್ಲಿ ನಾವು ವೇಕೆನ್ಸೀಸ್ ನ ಡೀಟೇಲ್ ವೇಕೆನ್ಸೀಸ್ ಬಗ್ಗೆ ರೀಡ್ ಮಾಡ್ಬೋದು. ಈಗ ಎಷ್ಟು ಕೊಟ್ಟಿದ್ದಾರೆ ವೇಕೆನ್ಸೀಸ್ ಏನನ್ನೋದು ರಫ್ ಆಗಿ ಕೊಟ್ಟಿದ್ದಾರೆ. ಆ ರಫ್ ವೇಕೆನ್ಸೀಸ್ ನಾವು ನೋಡೋಣಂತ ಗೈಸ್. ಸೊ ಇದೊಂದು ಗೆಜೆಟೆಡ್ ನೋಟಿಫಿಕೇಶನ್ ಆಗಿರುತ್ತೆ. ಓಕೆ, ಕಾನ್ಫಿಡೆನ್ಷಿಯಲ್ ಡಾಟಾ ಆಗಿರೋದ್ರಿಂದ ಐ ವಿಲ್ ಜಸ್ಟ್ ಶೇರ್ ಓನ್ಲಿ ವಿತ್ ರೆಸ್ಪೆಕ್ಟ್ ಟು ವಾಟ್ ಎವರ್ ಈಸ್ ರಿಕ್ವೈರ್ಡ್. ಓಕೆ, ನೋಡಿ, ಇದೊಂದು JE, DMS, CMA ಇಂಡೆಂಟ್ ಆಗಿರುತ್ತೆ ಗೈಸ್. ಓಕೆ, ಸೊ ಇಲ್ಲಿ ನೋಡಿ ಎಲ್ಲ ನಿಮಗೆ ಲೆವೆಲ್ 7 ಪೇ ಸ್ಕೇಲ್ ಅಲ್ಲಿ ನಿಮಗೆ ಸ್ಯಾಲರಿ ಸಿಗುತ್ತೆ. ಓಕೆ, ಯಾರಿಗೆಲ್ಲ ಲೆವೆಲ್ 7 ಪೇ ಸ್ಕೇಲ್ ಫಾರ್ JE, ಡಿಪೋಟ್ ಮೆಟೀರಿಯಲ್ ಸೂಪರಿಂಟೆಂಡೆಂಟ್ ಅಂತ ಹೇಳ್ಬಿಟ್ಟು, DMS ಅಂತ ಕರೀತಾರೆ, ಕೆಮಿಕಲ್ ಅಂಡ್ ಮೆಟಲರ್ಜಿಕಲ್ ಅಸಿಸ್ಟೆಂಟ್ ಅಂಡ್ ಕೆಮಿಕಲ್ ಸೂಪರ್ವೈಸರ್, ಎಲ್ಲರಿಗೆ ಲೆವೆಲ್ 7 ಇನ್ RDSO ಪೇ ಸ್ಕೇಲ್ಸ್ ಅಲ್ಲಿ ನಿಮಗೆ ಸಿಗುತ್ತೆ. RDSO ಪೇ ಸ್ಕೇಲ್ಸ್ ಅಂತಂದ್ರೆ ಯೂಶಲಿ ರೈಲ್ವೆ ಪೇ ಸ್ಕೇಲ್ಸ್. ನೋಡಿ, JEಗೆ ಎಷ್ಟೆಲ್ಲ ವೇಕೆನ್ಸೀಸ್ ಇದಾವೆ ಗೈಸ್. JE ನಲ್ಲಿ ಸೇಫ್ಟಿ ಅಂಡ್ ನಾನ್ ಸೇಫ್ಟಿ ಅಂತ 2 ಡಿವಿಷನ್ ಮಾಡಿದ್ದಾರೆ. 7346 ವೇಕೆನ್ಸೀಸ್ ಇದಾವೆ ಗೈಸ್. ಒಟ್ಟಲ್ಲಿ ಎಲ್ಲಾನು ನೋಡೋದಾದ್ರೆ ನೀವು ನೋಡಿ 7911 ವೇಕೆನ್ಸಿ ಇದೆ. ಇದರಲ್ಲಿ ಹೈಯೆಸ್ಟ್ ಇರೋದು ಬಂದ್ಬಿಟ್ಟು JEಗೆ ವೇಕೆನ್ಸೀಸ್ ಇದೆ. ಇದರಲ್ಲಿ ನಮ್ಮ ಕರ್ನಾಟಕಕ್ಕೆ ಎಷ್ಟು ವೇಕೆನ್ಸೀಸ್ ಬರುತ್ತೆ ನೋಡಿ. ಕಂಡಕ್ಟಿಂಗ್ ಬೇಸ್ಡ್ ಆನ್ CBT ಬೇಸ್ಡ್ ಮೇಲೆನೆ ಎಕ್ಸಾಮ್ ನ ಕಂಡಕ್ಟ್ ಮಾಡ್ತಾರೆ ಗೈಸ್. ಓಕೆ, ಆ CBT ಎಕ್ಸಾಮ್ ಹೇಗಿರುತ್ತೆ ಏನು ಪ್ಯಾಟರ್ನ್ ಎಲ್ಲ ಇನ್ನು ಈಗೇನು ಡೀಟೇಲ್ಸ್ ಮೆನ್ಷನ್ ಮಾಡಿಲ್ಲ. ಸೊ ಇಟ್ ವಿಲ್ ಬಿ ಅನೌನ್ಸ್ ವೆರಿ ಶಾರ್ಟ್ಲಿ, ಅದನ್ನು ಸಹ ನಾನು ಅಪ್ಡೇಟ್ ಮಾಡ್ತೀನಿ. ಈಗ ಜೂನಿಯರ್ ಇಂಜಿನಿಯರ್ ಅಲ್ಲಿ ಸೇಫ್ಟಿ ಕ್ಯಾಟಗಿರಿ ನೋಡೋದಾದ್ರೆ ನೋಡಿ, ವೇಕೆನ್ಸೀಸ್ ನಮ್ಮ ಸೌತ್ ರೀಜನ್ ಅಲ್ಲಿ ಎಷ್ಟಿದಾವೆ ನೋಡಿ. ಒಟ್ಟಲ್ಲಿ 7000 ಚಿಲ್ಲರೆ ಇದಾವಲ್ಲ, ಸೊ ಅದನ್ನೆಲ್ಲ ಡಿವೈಡ್ ಮಾಡಿದರೆ ಬಲಾಸ್ಪುರ್, ಮುಂಬೈ, ಸೊ ಅಲ್ಲಿ ಎಷ್ಟಿದೆ, ಮತ್ತೆ ಭುವನೇಶ್ವರ್, ಸಿಕಿಂದ್ರಾಬಾದ್, ಹೈದರಾಬಾದ್ ಅಲ್ಲಿ ಸಹ ಎಷ್ಟಿದಾವೆ ಅನ್ನೋದು ಕೊಟ್ಟಿದ್ದಾರೆ. ಹೈದರಾಬಾದ್ ಅಲ್ಲಿ ಬರೀ 58 ವೇಕೆನ್ಸಿ ಇದಾವೆ. ಸೊ ಈಗ ನಾವು ಬೆಂಗಳೂರು ಕಡೆ ಬರೋದಾದ್ರೆ ಬೆಂಗಳೂರಲ್ಲಿ ಎಷ್ಟು ವೇಕೆನ್ಸೀಸ್ ಇದಾವೆ? ಬೆಂಗಳೂರು ಸೌತ್ ವೆಸ್ಟರ್ನ್ ರೈಲ್ವೆ ಅಂಡರ್ ಬರುತ್ತೆ. ಬೆಂಗಳೂರಲ್ಲಿ ನೋಡಿ, ಓನ್ಲಿ ಅಲೋನ್ ಇನ್ ಬೆಂಗಳೂರು 343 ವೇಕೆನ್ಸೀಸ್ ಇದಾವೆ ಗೈಸ್. ಎಷ್ಟು? 343 ವೇಕೆನ್ಸೀಸ್. ನೆನ್ಪಿಟ್ಕೊಳ್ಳಿ ಗೈಸ್, 343 ವೇಕೆನ್ಸೀಸ್ ಇದಾವೆ. ಸೊ ಇಟ್ಸ್ ಎ ವೆರಿ ಹ್ಯೂಜ್ ವೇಕೆನ್ಸೀಸ್. ಸೊ ಒಳ್ಳೆ ಅವಕಾಶ ಇರುತ್ತೆ. ಎಲ್ಲಾ ಆಸ್ಪಿರೆಂಟ್ಸ್ಗೆ ನಾನು ಕೇಳ್ಕೊಳ್ಳೋದೇನಂತಂದ್ರೆ, ಇವತ್ತಿಂದಾನೇ ನೀವು ನಿಮ್ಮ ಪ್ರಿಪರೇಷನ್ ಅನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ. ಇದು ಒಂದು ನಾನ್ ಸೇಫ್ಟಿ ಕ್ಯಾಟಗಿರಿನಲ್ಲಿ JEಗೆ ಎಷ್ಟಿದಾವೆ ಅನ್ನೋದು ಸಹ ಕೊಟ್ಟಿದ್ದಾರೆ. ನಾವು ಇವಾಗ ನೋಡಿರೋದು ಸೇಫ್ಟಿ ಕ್ಯಾಟಗಿರಿ. ಅದೇ ತರ ನಾನ್ ಸೇಫ್ಟಿ ಕ್ಯಾಟಗಿರಿನಲ್ಲಿ ನೋಡೋದಾದ್ರೆ ಇಲ್ಲೂ ಸಹ ಬೆಂಗಳೂರಲ್ಲಿ ಎಷ್ಟಿದಾವೆ ಓಪನಿಂಗ್ಸ್. JEಗೆ 21 ಓಪನಿಂಗ್ಸ್ ಇದಾವೆ, DMS ಅಲ್ಲಿ 12 ಇದಾವೆ. ಓಕೆ, ಸೊ ಇದೇ ತರ ಬೇರೆ ಬೇರೆ ವೇಕೆನ್ಸೀಸ್ ಸಹ ಕೊಟ್ಟಿದ್ದಾರೆ ನೋಡಿ. ಪ್ರೊಡಕ್ಷನ್ ಯೂನಿಟ್ ಅಲ್ಲಿ ಅಂತಂದ್ರೆ JEಗೆ ಎಷ್ಟಿದಾವೆ ಬೆಂಗಳೂರಲ್ಲಿ? ಸೊ 24 ವೇಕೆನ್ಸೀಸ್ ಇದಾವೆ. ಅದ್ಯಾವುದು RWF ಅಲ್ಲಿ ಇದಾವೆ. ಓಕೆ, ಅಂಡ್ DMS ಅಲ್ಲಿ 1 ಇದೆ. ಸೊ ಅದೇ ತರ ಬೇರೆ ಬೇರೆ ವೇಕೆನ್ಸೀಸ್ ಕೊಟ್ಟಿದ್ದಾರೆ ವಿತ್ ರೆಸ್ಪೆಕ್ಟ್ ಟು ಡಿಫರೆಂಟ್ ರೀಜನ್ಸ್ ಅಂಡ್ ಕ್ಯಾಟಗಿರೀಸ್.
ಸೊ ಈ ತರ ನಮಗೆ ಒಟ್ಟಲ್ಲಿ JEE 1225 ವೇಕೆನ್ಸೀಸ್ ಈ ಪರ್ಟಿಕ್ಯುಲರ್ ಡಿವಿಷನ್ಸ್ ಅಲ್ಲಿ ಪ್ರೊಡಕ್ಷನ್ ಯೂನಿಟ್ಸ್ ಅಲ್ಲಿ ಬರುತ್ತೆ ಅನ್ನೋದು. ಓಕೆ, ಪ್ರೊಡಕ್ಷನ್ ಯೂನಿಟ್ಸ್ ಹಾಗೂ ಮೇಲೆ ಕೊಟ್ಟಿರುವಂತಹ ನಾನ್ ಸೇಫ್ಟಿ ಕ್ಯಾಟಗರಿ ವೇಕೆನ್ಸೀಸ್ ಅನ್ನೋದು ಎಲ್ಲ ನಾನ್ ಸೇಫ್ಟಿ ವೇಕೆನ್ಸೀಸ್ ಇದೆಲ್ಲ. ಸೊ ಇದನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಗೈಸ್. ಇನ್ನು ಕೆಲವೇ ದಿನಗಳಲ್ಲಿ ನಮ್ಗೆ ಏನ್ ಮಾಡ್ತಾರೆ, ಕಂಪ್ಲೀಟ್ ಡೀಟೇಲ್ಡ್ ನೋಟಿಫಿಕೇಶನ್ ಅನ್ನು ರಿಲೀಸ್ ಮಾಡ್ತಾರೆ ಫಾರ್ ಡೈರೆಕ್ಟ್ ರಿಕ್ರೂಟ್ಮೆಂಟ್. ಝೋನ್ ವೈಸ್ ಇದು ನೋಡಿ, ಕ್ಯಾಟಗಿರೀಸ್ ಫಾರ್ ಲ್ಯಾಬ್ ಟೆಕ್ನಿಷಿಯನ್ ಮತ್ತೆ ಅವ್ರಿಗೆ ಇರುತ್ತೆ. ಸೊ ಸ್ಟಾಫ್ ನರ್ಸ್ ಮೆಡಿಕಲ್ ರಿಲೇಟೆಡ್ ಇರೋರಿಗೆಲ್ಲ 1350 ವೇಕೆನ್ಸೀಸ್ ಇದಾವೆ. ಸೊ ನಿಮ್ಮೆಲ್ಲ ಗೆಳೆಯರಿಗೂ ಶೇರ್ ಮಾಡಿರಿ. ಓಕೆ ನೋಡಿ, ECG ಟೆಕ್ನಿಷಿಯನ್ಗೆ ಎಷ್ಟಿದೆ, ಡಯಾಲಿಸಿಸ್ ಟೆಕ್ನಿಷಿಯನ್, ಡೆಂಟಲ್ ಹೈಜೀನು, ಸ್ಟಾಫ್ ನರ್ಸು, ಡೈಟಿಷಿಯನ್ ಲೆವೆಲ್ 7, ಡೈಟಿಷಿಯನ್, ಕ್ಲಿನಿಕಲ್. ಸೊ ಎಲ್ಲರಿಗೂ ಸಹ ಇದೆಲ್ಲ ಮೆಡಿಕಲ್ ಗೈಸ್. ಪ್ಯಾರಾಮೆಡಿಕಲ್ ಮಾಡಿರೋಂತಹ ವಿದ್ಯಾರ್ಥಿಗಳಿಗೆ ಇವೆಲ್ಲ ನಿಮಗೆ ಹೆಲ್ಪ್ಫುಲ್ ಆಗಿರುತ್ತೆ. ಅಂಡ್ ಆ ವೇಕೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ನ ಕೊಟ್ಟಿದ್ದಾರೆ. ಇದೆಲ್ಲ ಪ್ಯಾರಾಮೆಡಿಕಲ್ ವೇಕೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್. ಹಾಗೂ ಇದು ಸ್ವಲ್ಪ ರೊಟೇಟ್ ಮಾಡ್ತೀನಿ, ಒಂದ್ ನಿಮಿಷ ಗೈಸ್. ನೋಡಿ ಇಷ್ಟೆಲ್ಲ ವೇಕೆನ್ಸೀಸ್ ಇದಾವೆ. ಓಕೆ, ಸೊ ಇದೇನಿಲ್ಲ, ಜಸ್ಟ್ ನಿಮಗೆ ಟೇಬಲ್ ಆಫ್ ವೇಕೆನ್ಸೀಸ್. ಇದನ್ನ ಡೀಟೇಲ್ ವೇಕೆನ್ಸೀಸ್ ಬಂದಾಗ ನಾನು ಇನ್ನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಜಸ್ಟ್ ಓವರ್ ವ್ಯೂ ಅಂತ ತಿಳ್ಕೊಳ್ಳಿ ಗೈಸ್. ನಾನೀಗ ಮೈನ್ ಮಾಡಿರೋ ಉದ್ದೇಶ ಏನಂತಂದ್ರೆ ನಿಮಗೆ JEE ಸಹ ವೇಕೆನ್ಸೀಸ್ ಬರಲಿದೆ. ಸೊ ಆ JEE ನಲ್ಲಿ ಎಷ್ಟು ವೇಕೆನ್ಸೀಸ್ ಬರಲಿದೆ ಅನ್ನೋದ್ರ ಬಗ್ಗೆ ತಿಳಿಸೋದಕ್ಕೆ ನಾನು ಇದನ್ನ ಮಾಡಿರೋ ವಿಡಿಯೋ. ಸೊ ಇದು ನಿಮಗೆ ಹೆಲ್ಪ್ ಆಗಿದೆ ಅಂತ ತಿಳ್ಕೊಂತೀನಿ. ಯಾರೆಲ್ಲ ನನ್ನ ಚಾನಲ್ನ ವಾಚ್ ಮಾಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಹಾಗೂ ಈ ವಿಡಿಯೋನ ಎಲ್ಲ ಗ್ರೂಪ್ಸ್ ಅಲ್ಲಿ ಶೇರ್ ಮಾಡಿ, ಸೊ ದಟ್ ಎಲ್ಲರಿಗೂ ಗೊತ್ತಲ್ಲಿ RRB JEE 2024 vacancies is out. ಓಕೆ, ಇದೊಂದು ಬ್ರೀಫ್ ನೋಟಿಫಿಕೇಶನ್ ಆಗಿರುತ್ತೆ, ಲೈಕ್ ಶಾರ್ಟ್ ನೋಟಿಸ್ ಅಂತ ಕರಿಬಹುದು. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ, ಹಾಗೂ ಎಲ್ಲರಿಗೆ ಶೇರ್ ಮಾಡಿ. ಅಂಡ್ ಈ ವಿಡಿಯೋನಲ್ಲಿ ಕೊಟ್ಟಿರೋಂತಹ ಮಾಹಿತಿ ನಿಮ್ಗೆ ಲೈಕ್ ಆಗಿದೆ, ಲೈಕ್ ಬಟನ್ ಕ್ಲಿಕ್ ಮಾಡಿ ಗೈಸ್. ಅಂಡ್ ಥ್ಯಾಂಕ್ಸ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಅಂಡ್ ವಿಶ್ ಯು ಆಲ್ ದಿ ಬೆಸ್ಟ್ ಗೈಸ್. ಗುಡ್ ಡೇ.